ಎಲ್ಲೆಂದರಲ್ಲಿ ಹೋರ್ಡಿಂಗ್ಸ್ ಹಾಕಂಗಿಲ್ಲ. ಅಧಿಕಾರಿಗಳಿಗೆ ಇದೀಗ ಸಚಿವರಾಗಿರುವ ಕೃಷ್ಣ ಬೈರೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಕಸದ ರಾಶಿಯನ್ನ ಕ್ಲಿಯರ್ ಮಾಡಿ ಅಂತ ಹೇಳಿ ಸಚಿವರಾಗಿರುವ ಕೃಷ್ಣ ಬೈರೇಗೌಡರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಕೃಷ್ಣ ಬೈರೇಗೌಡರು ಮೊನ್ನೆಯಿಂದಲೂ ಕೂಡ ಒಂದ್ ಕಡೆ ಫುಟ್ಪಾತ್ ಅನ್ನ ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದ್ರು ಅದನ್ನ ತೆರವುಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿಸಿದ್ರು. ಅದರ ಜೊತೆಗೆ ವೆಹಿಕಲ್ಗಳು ಎಷ್ಟೋ ಸಮಯದಿಂದ ರೋಡಲ್ಲೇ ಪಾರ್ಕ್ ಮಾಡಿ ಬಿಡ್ತಾ ಇದ್ರಲ್ಲ, ಅದಕ್ಕೂ ಯಾವುದೇ ರೀತಿಯಾದಂತಹ ಅದನ್ನ ಮೂವ್ಮೆಂಟ್ ಮಾಡಿಸೋದು ಅಥವಾ ವೆಹಿಕಲ್ಗಳನ್ನ ತಗೊಂಡು ಹೋಗೋದು ಯಾವುದು ಆಗ್ತಾ ಇರಲಿಲ್ಲ. ಅದರಿಂದಾಗಿ ಪಾದಚಾರಿಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಆ ವಿಚಾರದಲ್ಲೂ ಕೂಡ ಕ್ರಮವನ್ನ ಕೈಗೊಂಡು ಇದೀಗ ಕೃಷ್ಣ ಬೈರೇಗೌಡರು ಇನ್ನೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಂದರಲ್ಲಿ ಹೋರ್ಡಿಂಗ್ಸ್ ಹಾಕಂಗಿಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಸದ ರಾಶಿಯನ್ನ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಆಗಸ್ಟ್ 1ರಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನ ನಡೆಯಲಿದೆ. ಇಡೀ ತಿಂಗಳು ಎಲ್ಲಾ ಕಸವನ್ನು ಮುಕ್ತಗೊಳಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡರು ತಾಕೀತು ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಈಗಲೂ ಕೂಡ ಎಷ್ಟೇ ಬೆಳಿಗ್ಗೆ ಒಂದು ರೀತಿಯಲ್ಲಿ ಕಸವನ್ನು ತೆಗೆಯುವಂತಹ ಪೌರ ಕಾರ್ಮಿಕರ ಕೆಲಸ ಆದರೂ ಕೂಡ ಅನೇಕ ಕಡೆಗಳಲ್ಲಿ ಈಗಾಗಲೇ ಕಸದ ರಾಶಿಗಳು ಕಾಣಿಸ್ತಾ ಇದೆ. ಇಡೀ ರೋಡ್ ತುಂಬ ರೋಡ್ ಸೈಡ್ ಎಲ್ಲೆಂದರಲ್ಲಿ ಕಸದ ರಾಶಿಗಳು. ಒಂದು ಕಡೆ ಆರೋಗ್ಯ ಹಾಳು, ಪರಿಸರ ಹಾಳಾಗುವಂಥದ್ದು, ಮಾಲಿನ್ಯಗೊಳ್ಳುವಂಥದ್ದು, ಮತ್ತೊಂದು ಕಡೆ ಕ್ಲೀನೇ ಇಲ್ಲ, ನೋಡೋದಕ್ಕೂ ಕೂಡ ಸ್ವಚ್ಛತೆ ಇಲ್ಲ ಅನ್ನುವಂತಹ ಪರಿಸ್ಥಿತಿಗಳು ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಇದೀಗ ಕೃಷ್ಣ ಬೈರೇಗೌಡರು ರೋಡ್ ಬದಿಯಲ್ಲಿರುವಂತಹ ಇಡೀ ಬೆಂಗಳೂರಲ್ಲಿರುವಂತಹ ಕಸವನ್ನ ತೆಗೆಯುವಂತಹ ಕೆಲಸ ಆಗಬೇಕು. ಆಗಸ್ಟ್ 1ರಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನ ನಡೆಯುತ್ತೆ. ಇಡೀ ತಿಂಗಳು ಎಲ್ಲಾ ಕಸವನ್ನ ಮುಕ್ತಗೊಳಿಸಬೇಕು ಅಂತ ಹೇಳಿ ತಾಕೀತು ಕೂಡ ಮಾಡಿದ್ದಾರೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಈಗಾಗಲೇ ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡವ್ರನ್ನ ತೆರವುಗೊಳಿಸುವಂತಹ ಕೆಲಸ ಆಯಿತು. ಆನಂತರ ಯಾರ್ಯಾರು ವೆಹಿಕಲ್ಗಳನ್ನು ಪಾರ್ಕ್ ಮಾಡ್ತಾ ಇದ್ರು, ಎಷ್ಟೋ ಸಮಯ ತೆಗೆಯದಿರುವಂಥದ್ದು ಅನಾಥ ವೆಹಿಕಲ್ಗಳು, ಅದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದೀಗ ಮುಂದುವರಿದ ಭಾಗವಾಗಿ ಒಂದು ಕಡೆ ಕಸ, ಮತ್ತೊಂದು ಕಡೆ ಹೋರ್ಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಬೈರೇಗೌಡರ ಸೂಚನೆ ಏನು? ನವಿತಾ ಜೈನ್, ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಲೈಸೆನ್ಸ್ ಇಲ್ಲದೆ ಹೋರ್ಡಿಂಗ್ ಅನ್ನ ಹಾಕಬಾರ್ದು ಅನ್ನುವಂತಹ ಕಠಿಣವಾದ ಸೂಚನೆಯನ್ನ ಇವತ್ತು ಕೃಷ್ಣ ಬೈರೇಗೌಡರು ಕೊಟ್ಟಿರುವಂತದ್ದು. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಬಹುದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಟ್ರಾಫಿಕ್, ಒಂದು ಕಸ. ಇಷ್ಟು ದಿನ ಪಾದಚಾರಿ ತೆರವು ಕಾರ್ಯಾಚರಣೆಯನ್ನ ಅಭಿಯಾನವನ್ನ ಕೈಗೊಂಡಿದ್ರು. ಅದಾದ ಬೆನ್ನಲ್ಲೇ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಅಂದ್ರೆ ಅನಾಥ ವಾಹನಗಳ ತೆರವು ಮಾಡಿ ಅಲ್ಲಿ ಟ್ರಾಫಿಕ್ ಅನ್ನ ಕಡಿಮೆ ಮಾಡುವಂತಹ ಒಂದಷ್ಟು ಪ್ಲಾನ್ ಆಯ್ತು. ಸೊ ಈ ಎರಡು ಅಭಿಯಾನದ ಬಳಿಕ ಇವಾಗ ಕ್ಲೀನ್ ಬೆಂಗಳೂರು ಮಾಡೋದಕ್ಕೆ ಒಂದು ಅಭಿಯಾನವನ್ನ ಆರಂಭ ಮಾಡ್ತಾ ಇದ್ದಾರೆ. ಇದು ಆಗಸ್ಟ್ 1ರಿಂದ ಆರಂಭ ಆಗುತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲಂದ್ರಲ್ಲಿ ಕಸ ಸುರಿದು ಬೆಂಗಳೂರಿನ ಸೌಂದರ್ಯ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಕಿರಿಕಿರಿ ಆಗ್ತಾ ಇತ್ತು ಓಡಾಡೋದಕ್ಕೆ. ಸೊ ಆ ಕಾರಣದಿಂದ ಈ ಕಸಮುಕ್ತ ಬೆಂಗಳೂರನ್ನ ಮಾಡೋದಕ್ಕೆ ಈಗ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರು ಹೊರಟಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಒಂದು 1613 ಜಾಗಗಳನ್ನ ಜಿಬಿಎ ಗುರುತಿಸಿದೆ. ಅಂತಹ ಜಾಗದಲ್ಲಿ ಮೊದಲು ಆದ್ಯತೆ ಮೇರೆಗೆ ಕ್ಲೀನ್ ಮಾಡ್ತಾರೆ. ಜೊತೆಗೆ ಒಂದಷ್ಟು ಜನರು ಅವರಿಗೆ ಸೇರಿರುವಂತಹ ಜಾಗವನ್ನ ಕ್ಲೀನ್ ಮಾಡದೆ, ಅದು ನೋಡಿದ್ರೆ ನಿಮ್ಗೆ ಒಂಥರ ಗಿಡಗಂಟಿಗಳೆಲ್ಲ ಬೆಳ್ಕೊಂಡು ಒಂದಿಷ್ಟು ಪ್ರಾಣಿಗಳೆಲ್ಲ ಸೇರ್ಕೊಳ್ಳೋಕೆ ಆವಾಸ ಸ್ಥಾನ ತರ ಇರುತ್ತೆ. ಸೊ ಅಂತಹ ಜಾಗಗಳನ್ನ ಜನರೇ ವಾಲಂಟಿಯರ್ ಆಗಿ ಕ್ಲೀನ್ ಮಾಡಬೇಕು. ಆ ಜಾಗದ ಮಾಲೀಕರೇ ಮೊದಲೇ ಕ್ಲೀನ್ ಮಾಡ್ಕೊಳ್ಬೇಕು. ಅವ್ರಿಗೂ ಕೂಡ 1 ತಿಂಗಳ ಕಾಲ ಅವಕಾಶವನ್ನ ಕೊಡಲಾಗಿದೆ. ಒಂದು ಸಲ ಜಿಬಿಎ ಕಡೆಯಿಂದ ಈ ಅಭಿಯಾನ ಆರಂಭ ಆದ್ಮೇಲೆ ಕ್ಲೀನ್ ಮಾಡ್ತೀನಿ ಅಂತ ಹೊರಟ್ರೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಜಿಬಿಎ ಅವರು ಬಂದು ಕ್ಲೀನ್ ಮಾಡಿದಾಗ ಇವರಿಗೆ ದಂಡ ಸಮೇತವಾಗಿ ಒಂದು ಕ್ಲೀನ್ ಅನ್ನ ಮಾಡ್ತಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ. ಡೀಟೇಲ್ಸ್